ರೈತ ಮಹಿಳೆಯ ಮೇಲೆ ಕಾಂಗ್ರೆಸ್ ಮುಖಂಡನ ದಬ್ಬಾಳಿಕೆ. ಕೆರಿಕ್ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳದೆ ಹಿಂದೇಟು ಹಾಕಿದ ಬೆಳಗೆರೆ ಪೊಲೀಸರು. ನಂಜನಗೂಡಿನಲ್ಲಿ ಕೂಲಿ ಮಾಡಿ ಬದುಕು ಸಾಗಿಸುವ ಸಾಮಾನ್ಯ ಬಡ ಕುಟುಂಬದವರಿಗೆ ಅನ್ಯಾಯವಾದಾಗ ನ್ಯಾಯ ಕಲ್ಪಿಸಿಕೊಳ್ಳಲು ಮೊದಲು ತೆರಳುವುದು ಪೊಲೀಸ್ ಠಾಣೆಗೆ. ಆದರೆ ದುರಂತ ಕಾಕಿ ತೊಟ್ಟು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕಿದ್ದ ಪೊಲೀಸರು ರಾಜಕೀಯ ಮುಖಂಡನಿಗೆ ಹೆದರಿ ರೈತ ಮಹಿಳೆಯ ಸಮಸ್ಯೆಗೆ ಪರಿಹಾರ ನೀಡಲಾಗದೆ ದಿನನಿತ್ಯ ಠಾಣೆಗೆ ಅಲಿಸ್ತಾ ಇರುವ ಘಟನೆ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಬೆಳಗೆರೆ ಪೊಲೀಸ್ ಠಾಣೆಯಲ್ಲಿ ಬೆಳಕಿಗೆ ಬಂದಿದೆ. ವರುಣ ಕ್ಷೇತ್ರದಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಇದು ಬಡವರ ಪರ, ಅಭಿವೃದ್ಧಿಯ ಪರ ಎಂತಾರೆ. ಆದರೆ ದುರಂತ ನೋಡಿ ತಮ್ಮ ಸ್ವಂತ ಜಮೀನಿನಲ್ಲಿ ಮರ ಕಡಿದ್ರೆ ಕಾಂಗ್ರೆಸ್ ಮುಖಂಡ ಅಡ್ಡಿಪಡಿಸುತ್ತಿದ್ದಾನೆ. ಅದಕ್ಕೆ ಬೆಳಗೆರೆ ಪೊಲೀಸ್ ಕೂಡ ಸಾಥ್ ನೀಡುತ್ತಿದ್ದಾರೆ. ಬೆಳಗೆರೆ ಗ್ರಾಮದ ರಾಜಗೋಪಾಲ್ ಎಂಬುವರ ಪತ್ನಿ ಭಾಗ್ಯಮ್ಮ ಎಂಬ ವೃದ್ಧ ಮಹಿಳೆ ನೀರಾವರಿ ಕೃಷಿ ಭೂಮಿಯಲ್ಲಿ ಬೆಳೆಸಲಾಗಿದ್ದ ಸೌದೆ ಮರಗಳನ್ನು ಕಟಾವು ಮಾಡಲಾಗಿದೆ. ಇದನ್ನ ಸಾಗಿಸಲು ಮುಂದಾದಂತಹ ಸಂದರ್ಭದಲ್ಲಿ ಯತೀಂದ್ರ ಬೆಂಬಲಿಗ ಎನಿಸಿಕೊಂಡಿರುವ ವ್ಯಕ್ತಿ ಒಬ್ಬ ರೈತ ಮಹಿಳೆ ಭಾಗ್ಯಮ್ಮರಿಗೆ ಧಮಕಿ ಹಾಕಿ ತಡೆ ಒಡ್ಡಿದ್ದಾನೆ. ಈ ವಿಚಾರವಾಗಿ ಕೃಷಿ ಭೂಮಿಗೂ ವ್ಯಕ್ತಿಗೂ ಸಂಬಂಧವೇ ಇಲ್ಲದ ವ್ಯಕ್ತಿ ತೊಂದರೆ ನೀಡುತ್ತಿದ್ದಾನೆ ಎಂದು ಬೆಳಗೆರೆ ಪೊಲೀಸ್ ಠಾಣೆಗೆ ನ್ಯಾಯ ಕೇಳಲು ವೃದ್ಧ ಮಹಿಳೆ ಭಾಗ್ಯಮ್ಮ ದೂರು ನೀಡಿ ನ್ಯಾಯಕ್ಕಾಗಿ ದಿನನಿತ್ಯ ಅಲಿತಾ ಇದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಿಂಬಾಲಕ ಎಂದು ತಿಳಿದು ಬೆಳಗೆರೆ ಪೊಲೀಸರು ವೃದ್ಧ ಮಹಿಳೆ ಭಾಗ್ಯಮ್ಮರ ಸಮಸ್ಯೆ ಬಗೆಹರಿಸಬೇಕಾದ ಪೊಲೀಸರು ಮುಖಂಡನಿಗೆ ಬೆದರಿದ್ದಾರೆ. ಹಾಗಾದ್ರೆ ನ್ಯಾಯ ಕಲ್ಪಿಸಿ ಕೊಡೋರು ಯಾರು ಎಂದು ಪೇಜ್ಗೆ ಸಿಲುಕಿರುವ ವೃದ್ಧ ಮಹಿಳೆ ಭಾಗ್ಯಮ್ಮ ಕುಟುಂಬಕ್ಕೆ ನ್ಯಾಯ ಕಲ್ಪಿಸುವರೆ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಸರ್ ಭಾಗ್ಯಮ್ಮ ಅಂತ ನಾನು ಬೆಳಗಲಿ ಸರ್. ನಾನು ರಾಜಗೋಪಾಲ್ ಭಾಗ್ಯಮ್ಮ ಅಂತ. ನನ್ನ ಹೆಸರಲ್ಲಿ 5 ಕುಂಟ ಜಮೀನಿತ್ತು ಸರ್. ಆ 5 ಕುಂಟ ಜಮೀನಲ್ಲಿ ಮರಗಳು ಹಾಕೊಂಡಿತ್ತು. ಆ ಮರಗಳು ಹಾಕೊಂಡಿದ್ದನ್ನ ನಾವು ಈಗ ಪಕ್ಕದ ಗದ್ದೆಯವರು ನೆರಳಾಯ್ತದೆ ತರಿಸ್ಕೊಳ್ಳಿ ಅಂತಂದ್ರು. ನಾನು ತರಿಸಕ್ಕೆ ಹೋದೆ ಸರ್ 2ನೇ ತಾರೀಕು ತರಿಸಕ್ಕೆ ಹೋಯ್ತದೆ. ಇನ್ನು ಬೇರೆಯವರು ಈಗ ನನ್ನ ತರಿಸಕ್ಕೆ ಬಿಡ್ತಾ ಇಲ್ಲ. ಮರ ಕಟಾವು ಮಾಡಿರೋದನ್ನ ಎತ್ಸಕ್ಕೆ ಬಿಡ್ತಾ ಇಲ್ಲ. ಇದು 38-40 ವರ್ಷದಿಂದ ನನ್ನ ಹೆಸರಲ್ಲಿ ಇರೋದು ಸರ್ ಜಮೀನು. ಯಾಕೆ ತಕರಾರು ಕೊಡ್ತಾ ಇದ್ದಾರೆ? ಯಾರು ತಕರಾರು ಮಾಡ್ತಾರೆ? ಇವನು ಕಾಂಗ್ರೆಸ್ ಮುಖಂಡ ಅಂತಂದ್ಬಿಟ್ಟು ತಕರಾರು ಕೊಡ್ತಾವನ ಸರ್. ನಮ್ಗೆ ಅವ್ರಿಗೂ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು, ಯತೀಂದ್ರ ಸಾಹೇಬ್ರಿಗೆ ಗೊತ್ತು ಅಂದ್ಕೊಂಡು ಈಗ ನಾವು ಕಂಪ್ಲೇಂಟ್ ಕೊಟ್ಟು 2ನೇ ತಾರೀಕು ಸರ್ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಪೊಲೀಸ್ ಸ್ಟೇಷನ್ನಿಂದ ನಾವು ಎಲ್ಲ ರೀತಿಯಲ್ಲೂ ಕೇಳ್ಕೊಂಡ್ರು ಅವರು ಗಮನನೇ ಕೊಡ್ತಾ ಇಲ್ಲ. ತಹಸೀಲ್ದಾರಿಂದನೂ ಹೇಳಿಸ್ತು, DSP ಸಾಹೇಬ್ರಿಂದನೂ ಹೇಳಿಸ್ತು, ಇವತ್ತು ತಹಸೀಲ್ದಾರರು ಎದುರಿಗೇನೆ ಹೇಳಿಸ್ತರು. ಅದಕ್ಕೂ ಅವರು ಯಾವುದೂ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನೇನೇ ಕೊಡಿಸ್ತಾ ಇಲ್ಲ. ಈಗ ನಾವು ಕೇಳ್ಕೊಳ್ಳೋದು ಏನಂದರೆ ನ್ಯಾಯ ಕೊಡಿಸಿ. ಅವರಿಂದ ನಮ್ಗೆ ತುಂಬ ತೊಂದರೆ ಆಯ್ತಾ ಅದ. ಧಮಕಿ ಆಗ್ತಾವ್ರೆ ಸರ್. ಈಗ ಕೊಲೆ ಬೆದರಿಕೆ ಹಾಕಿ ಕೆಟ್ಟದಾಗೆಲ್ಲ ಮಾತಾಡಿದ್ರು ಅವತ್ತು. ಹಂಗೆ ಮಾಡ್ತೀನಿ. ಅದಕ್ಕೆ ನಾನು ಈಗ ರಕ್ಷಣೆ ಬೇಕು ಅನ್ನೋದಕ್ಕೋಸ್ಕರ ನಾವು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಸರ್.